ಮಕ್ಕಳನ್ನು ಬೆಳೆಸುವಂಥ ವಿಧಾನ, ಅವರ ಮುಂದೆ ಗುರಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ, ಶಿಕ್ಷಣ ಕೇವಲ ವ್ಯಾಪಾರೀಕರಣ ಆಗಬಾರ್ದು. ಬಹಳ ಸಂದರ್ಭದಲ್ಲಿ ಶಿಕ್ಷಣದ ಹೆಸರಿನಲ್ಲಿ ವ್ಯಾಪಾರೀಕರಣ ಆಗೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಗಮನಿಸ್ತಾ ಇರ್ತೀವಿ. ವಿಶೇಷವಾಗಿ ಇಡೀ ನಮ್ಮ ದೇಶದ ತುಂಬ ಅಥವಾ ನಮ್ಮ ರಾಜ್ಯದ ತುಂಬ ಕ್ರೈಸ್ತ ಮಿಷನರಿಗಳ ಸೇವೆ ಒಂದು ಅದ್ಭುತ ಮತ್ತು ಅನನ್ಯವಾಗಿರ್ತಕ್ಕಂಥ ಸೇವೆ. ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ, ಈ ಎರಡೂ ಕ್ಷೇತ್ರಗಳಿಗೆ ಕ್ರೈಸ್ತ ಮಿಷನರಿಗಳ ಕೊಡುಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿರ್ತಕ್ಕಂಥ ಸಂದರ್ಭ ಇದು. ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳ ಗುರಿಯನ್ನು, ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಯಾವ ರೀತಿಯಾಗಿ ನಾವು ನಡ್ಕೊಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಅನ್ನೋದನ್ನು ಗಮನಿಸಬೇಕು. ಸುಭಾಷಿತದಲ್ಲಿ ಒಂದು ಮಾತು ಇದೆ, ವಿದ್ವತ್ವಂಚ ನೃಪತ್ವಂಚ ನೈವತುಲ್ಯಂ ಕದಾಚನ, ಸ್ವದೇಶೇ ಪೂಜ್ಯತೆ ರಾಜಾನ್ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಇದರ ಸಾರಾಂಶ ಏನು ಅಂದರೆ, ವಿದ್ವತ್ತು ಇರುವಂಥ ಅಂದರೆ ಜ್ಞಾನ ಇರುವಂಥ ವ್ಯಕ್ತಿಗೂ ರಾಜನಿಗೂ ಎರಡನ್ನು ಹೋಲಿಕೆ ಮಾಡ್ತಾರೆ ಇಲ್ಲಿ. ರಾಜ ಆ ಪ್ರದೇಶಕ್ಕಷ್ಟೇ ದೊರೆ, ನಾಯಕ, ಮುಖಂಡ. ಆದರೆ ವಿದ್ಯೆ ಇರುವಂಥವನಿಗೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸ್ಥಾನ ಬರಲಿಕ್ಕೆ ಕಾರಣ ವಿದ್ಯೆ ಅಥವಾ ಜ್ಞಾನ ಅನ್ನೋದನ್ನು ಆ ಸುಭಾಷಿತದ ಸಾರಾಂಶ. ರಾಜನಿಗಿಂತಲೂ ಮಿಗಿಲಾಗಿರ್ತಕ್ಕಂಥ ಅದ್ವಿತೀಯವಾಗಿರ್ತಕ್ಕಂಥ ಸ್ಥಾನವನ್ನು ನಾವು ವಿದ್ಯೆಯಲ್ಲಿ ಅಥವಾ ಜ್ಞಾನದಲ್ಲಿ ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಮಕ್ಕಳನ್ನು ಬೆಳೆಸುವಂಥ ವಿಧಾನ, ಮಕ್ಕಳಿಗೆ ಹೇಳಿಕೊಳ್ಳುವಂಥ ವಿಧಾನ, ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂಥ ವಿಧಾನ ಇದೆಯಲ್ಲ, ಅದು ಬಹಳ ಮುಖ್ಯ. ಮತ್ತೊಂದು ಕಡೆ ಹೇಳ್ತಾರೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್, ಪ್ರಾಪ್ತೇಶು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್ ಅಂತೇಳಿ. ಏನಂಗಂದ್ರೆ, ಮಕ್ಕಳನ್ನ 5 ವರ್ಷಗಳ ಕಾಲ, ಮಗು ಹುಟ್ಟಿದ ಮೇಲೆ 5 ವರ್ಷಗಳ ಕಾಲ ಮಕ್ಕಳ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಷ್ಪರಿಣಾಮ ಬೀರದ ಹಾಗೆ, ಕುಹಕವಾಗಿರುವಂಥ ಕುಟಿಲವಾಗಿರುವಂಥ ಶಬ್ದಗಳು ಕಿವಿಯ ಮೇಲೆ ಬೀಳದ ಹಾಗೆ ಮಕ್ಕಳನ್ನ ಬೆಳೆಸಬೇಕು, ಲಾಲನೆ ಮಾಡಬೇಕು, ಪಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು. ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಷ್ಟಗುಣಗಳು, ಕೆಟ್ಟ ಗುಣಗಳು, ಕೆಟ್ಟ ಮಾತುಗಳು ಆ ಮಕ್ಕಳ ಕಿವಿಯ ಮೇಲೆ ಬೀಳಬಾರದು. ಆ ರೀತಿಯಾಗಿ 5 ವರ್ಷಗಳ ಕಾಲ ಆ ಮಗುವನ್ನು ಬೆಳೆಸಬೇಕು. ತದನಂತರದಲ್ಲಿ 10 ವರ್ಷ ಅಂದರೆ 5ರಿಂದ ಹಿಡಿದು 15 ವರ್ಷ ತನಕ 10 ವರ್ಷಗಳ ಕಾಲ ಆ ಮಗುವನ್ನು ಶಿಕ್ಷಣಕ್ಕೆ ಕೊಡಬೇಕು, ಜ್ಞಾನವಂತರನ್ನಾಗಿ ಮಾಡಬೇಕು. ಶಿಕ್ಷಣಕ್ಕೆ ಎಷ್ಟು ಆದ್ಯತೆಯನ್ನು ಕೊಟ್ಟು ಆ ಮಕ್ಕಳನ್ನು ಬೆಳೆಸ್ತೀವೋ, ಆ ಮಕ್ಕಳು ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಶಿಕ್ಷೆಯನ್ನೂ ಕೊಡಬೇಕು ಅಂತ ಹೇಳ್ತಾರೆ ಅವರು. ಇವತ್ತು ನಮಗೆಲ್ಲ ಗೊತ್ತಿರುವ ಹಾಗೆ ನಾವ್ಯಾರೋ ಮಕ್ಕಳನ್ನ ಶಿಕ್ಷೆ ಕೊಡುವಂಥ ವ್ಯವಸ್ಥೆಗೆ ನಾವ್ಯಾರೂ ಇಲ್ಲ, ಪೋಷಕರು ಇಲ್ಲ, ಶಿಕ್ಷಕರು ಇಲ್ಲ.
ಪೋಷಕರು ಹೊಡೆದ್ರು ನಡೆದೈತೆ, ಶಿಕ್ಷಕರಂತ ಮುಟ್ಟಂಗಿಲ್ಲ. ಅಕಸ್ಮಾತ್ ಶಿಕ್ಷಕರೇನಾದರೂ ತಪ್ಪು ಮಾಡಿದೆಯಾ ಅಂತೇಳಿ ಅವನಿಗೇನಾದರೂ ಒಂದು ಒದೆ ಹೊಡೆದು ಕಳಿಸಿದ್ರು ಅಂತಂದ್ರೆ ಬೆಳಿಗ್ಗೆ ಪೋಷಕರು ಅವ್ರ ಮನೆ ಅಕ್ಕಪಕ್ಕದವರು ಎಲ್ಲರೂ ಬರ್ತಾರೆ ಶಾಲೆ ಹತ್ರಕ್ಕೆ. ಹೆಂಗ್ ಹೊಡೆದ್ರಿ, ನಾವು ಇಷ್ಟು ವರ್ಷ ಬೆಳೆಸಿ ಮಾಡಿದ್ರೆ ಒಂದು ಏಟು ಹಾಕಿಲ್ಲ ನಮ್ಮ ಮಕ್ಕಳಿಗೆ, ನೀವು ಹೆಂಗ್ರಿ ಹೊಡೆದ್ರಿ ಅಂತ ಕೇಳಕ್ ಬರ್ತಾರೆ. ಈ ಸುಭಾಷಿತ ಹೇಳುತ್ತೆ, 10 ವರ್ಷಗಳ ಕಾಲ ಮಕ್ಕಳಿಗೆ ಶಿಕ್ಷಣವನ್ನು ಹೇಗೆ ಕೊಡ್ತೀವೋ ಆ ಶಿಕ್ಷಣದ ಜೊತೆಯಲ್ಲಿ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಶಿಕ್ಷೆಯನ್ನೂ ಕೊಡಬೇಕು. ಆವಾಗ ಮಕ್ಕಳು ಪರಿಪೂರ್ಣರಾಗಲಿಕ್ಕೆ ಅವಕಾಶ ಆಗುತ್ತೆ. ನಾವು ಎಲ್ಲಿ ತಪ್ಪು ಮಾಡಿದ್ದೇವೆ, ನಾವೆಲ್ಲಿ ತಿದ್ಕೊಳ್ಳಿಕ್ಕೆ ಅವಕಾಶ ಇದೆ, ಪರಿವರ್ತನೆ ಆಗಲಿಕ್ಕೆ ಅವಕಾಶ ಇದೆ, ಬದಲಾವಣೆ ಆಗಲಿಕ್ಕೆ ಅವಕಾಶ ಇದೆ. ಈ ವಿಚಾರವನ್ನ ಆಲೋಚನೆ ಮಾಡುವಂತ ಶಕ್ತಿ, ಸಾಮರ್ಥ್ಯ ಮಗುವಿಗೆ ಬರುತ್ತೆ ಅಂತೇಳಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಹೇಳ್ತಾರೆ. ತದನಂತರದಲ್ಲಿ 15 ವರ್ಷ ತುಂಬಿ 16ನೇ ವರ್ಷಕ್ಕೆ ಬಂದಾಗ ಸ್ವಂತ ಮಗನನ್ನ ಅಥವಾ ಮಗಳನ್ನ ಮಿತ್ರನ ರೂಪದಲ್ಲಿ ಕಾಣಬೇಕಂತೆ. ಆವಾಗ ಆ ಮಗು ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಈ ಸಾರಾಂಶ. ಬಹುತೇಕ ನಾವೆಲ್ಲ ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಏನು ಅಂದ್ರೆ, ಈ ರೀತಿಯಾಗಿ ನಾವು ಮಕ್ಕಳನ್ನ ಯಾರಾದ್ರೂ ಬೆಳೆಸಿದೀವ ಅಂತೇಳಿ ಆತ್ಮಾವಲೋಕನ ಮಾಡ್ಬೇಕೀಗ. ಆಗಲೇ ಜಯಣ್ಣ ಕೈ ಎತ್ರಿ ಅಂತ ಹೇಳಿದ್ರು, ಈಗ ಹೇಳಿದ್ರೆ ಒಬ್ರು ಕೈ ಎತ್ತಲ್ಲ, ಯಾಕೆಂದ್ರೆ ನಂಗೆ ಬೆಳೆಸಕ್ ಸಾಧ್ಯನೇ ಇಲ್ಲ. ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸುವಂತ ವಿಧಾನ ಹೇಗಿರುತ್ತೆ ಅಂತಂದ್ರೆ, ಸಣ್ಣ ಮಗು ಇರುತ್ತೆ, ಅವ್ರ ನೆಂಟರಿಷ್ಟರು ಅಕ್ಕಪಕ್ಕದವರು ಅವ್ರ ಭಾವ ಯಾರೋ ಮಾವನೋ ಅತ್ತೆನೋ ಯಾರೇ ಇದ್ರೆ ಅವ್ರೇನಾದ್ರೂ ಒಂದು ಮಾತು ಹೇಳಿದ್ರೆ ನೀನು ಹಿಂಗಂತ ಹೋಗಬೇಕು ಅಂತಲೇ ಹೇಳಿಕೆ ಕೊಡ್ತಾರೆ. ಅಂದ್ರೆ ಅದು ವ್ಯತಿರಿಕ್ತವಾಗಿ ಆ ಗೈಡ್ ಮಾಡೋದ್ರಿಂದ ಆ ಮಗು ಅದೇ ರೀತಿಯಾಗಿ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ನಾಳೆ ನಮ್ಮ ಪೋಷಕರ ನಂತರ ನನ್ನ ದೇವ್ರು ಎಲ್ಲ ಕೊಡೋದನ್ ಕಣಪ್ಪ, ಎಲ್ಲ ಕೊಡೋದಾನೆ, ಮನೆ ಕೊಡೋದಾನೆ, ಆಸ್ತಿ ಕೊಡೋದಾನೆ, ಹಣ ಕೊಡೋದಾನೆ, ಅಧಿಕಾರ ಕೊಡೋದಾನೆ, ಎಲ್ಲದೂ ಕೊಡೋದಾನೆ, ಕೊನೆಗೆ ಒಂದು ನೆಮ್ಮದಿ ಮಾತ್ರ ಕೊಟ್ಟಲ್ಲ. ಆ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಳಲಿಕ್ಕೆ ನಾವೇ ಕಾರಣ ಅನ್ನೋದನ್ನ ನಾವು ಯಾರೂ ಮರ್ತಲ್ಲ, ಮರ್ತಿದೀವಲ್ವೆಲ್ಲ. ಆ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಳಲಿಕ್ಕೆ ನಾವೇ ಕಾರಣ. ನಾವು ನಮ್ಮ ಮಕ್ಕಳನ್ನ ಬೆಳೆಸುವಂತ ವಿಧಾನ, ಆ ಮಕ್ಕಳಿಗೆ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ, ಆ ಮಕ್ಕಳ ಮೇಲೆ ಪರಿಣಾಮವನ್ನು ಉಂಟು ಮಾಡುವಂತ ಸಂಸ್ಕಾರ, ಇವನ್ನ ಕೊಡದಲೇ ಇದ್ದಾಗ ಆ ಮಗು ಸಹಜವಾಗಿ ನಮ್ಮ ವಿರುದ್ಧವಾಗಿ ಮಾತನಾಡೋದನ್ನ ಕಲಿಯುತ್ತೆ, ವರ್ತನೆ ಮಾಡೋದನ್ನ ಕಲಿಯುತ್ತೆ. ಯಾವಾಗ ಆ ಮಗು ನಮ್ಮ ವಿರುದ್ಧವಾಗಿ ಮಾತನಾಡುತ್ತೆ ಅಥವಾ ವರ್ತನೆ ಮಾಡುತ್ತೋ ಆವಾಗ ಈ ಶಬ್ದ ಬರುತ್ತೆ, ಎಲ್ಲ ಕೊಡೋದನ್ನ ನಮ್ಗೆ ದೇವರು ನೆಮ್ಮದಿ ಕೊಟ್ಟಲ್ಲ. ದೇವರು ಎಲ್ಲಾ ಕಾಲಕ್ಕೂ ಎಲ್ಲರಿಗೂ ಎಲ್ಲದನ್ನೂ ಕೊಡ್ತಾನೆ, ನಾವು ಬಳಸ್ಕೊಳ್ತಕ್ಕಂಥ ವಿಧಾನ ಬಹಳ ಮುಖ್ಯ. ಹೀಗಾಗಿ ಯಾವುದೇ ಪೋಷಕರು, ಯಾವುದೇ ಶಾಲೆಯಲ್ಲಿ ಓದುವಂತ ವಿದ್ಯಾರ್ಥಿಗಳಾಗಿರ್ಲಿ, ಎಲ್ಲ ಶಿಕ್ಷಕರು ಆ ಪಾಠವನ್ನೇ ಹೇಳೋದು, ಯಾವುದು ಬೇರೆ ಏನು ಹೇಳಿಕೆ ಕೊಡೋದಿಲ್ಲ. ನಾವು ಒಳ್ಳೆ ಶಾಲೆ, ಒಳ್ಳೆ ಕಾಲೇಜು ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಮಕ್ಕಳು ಒಳ್ಳೆಯರಾಗಬೇಕು ಅನ್ನೋದನ್ನ ಗಮನಿಸಬೇಕು. ನಮ್ಮ ಮಕ್ಕಳಿಗೆ ಮಾರ್ಕ್ಸ್ ಬರಕ್ಕೆ ಎಷ್ಟು ಪ್ರಯತ್ನವನ್ನ ಮಾಡಿಸ್ತೀವೋ ಹಾಗೇನೆ ನಮ್ಮ ಮಕ್ಕಳು ರಿಮಾರ್ಕ್ಸ್ ಇದ್ದಂಗೆ ಬದುಕಬೇಕು ಅನ್ನೋದನ್ನು ಕೂಡ ಪ್ರಯತ್ನವನ್ನ ಮಾಡಿದ್ರೆ ಮಾತ್ರ ಆ ಮಕ್ಕಳು ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಆಗಬೇಕಾಗಿರ್ತಕ್ಕಂಥ ಕೆಲಸ. ಇವತ್ತು ಬೇರೆ ಬೇರೆ ದೇಶದವ್ರನ್ನ, ಬೇರೆ ಬೇರೆ ರಾಜ್ಯದವ್ರನ್ನ, ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಸ್ಮರಣೆ ಮಾಡ್ಕೊಳ್ತೀವಿ ಅಂತಂದ್ರೆ ಅವರು ಮಾಡಿರುವಂತ ಸಾಧನೆ ಆಗಿರುತ್ತೆ. ನಾವು ಆ ಸಾಧನೆಯ ಹಾದಿಯಲ್ಲಿ ಹೋಗ್ಬೇಕು. ಒಂದು ಕಡೆ ಒಂದು ಒಳ್ಳೆ ಮಾತನ್ನ ಹೇಳ್ತಾರೆ, ವಿಜ್ಞಾನಿಗಳಾಗೋದು ಬಹಳ ಸುಲಭ, ವಿಜ್ಞಾನಿಗಳಾಗೋದು ಬಹಳ ಸುಲಭ ಅಂತೆ, ಸುಜ್ಞಾನಿಗಳಾಗೋದು ಬಹಳ ಕಷ್ಟ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ವಿಜ್ಞಾನಿ ಆಗೋದು ಎಷ್ಟು ಕಷ್ಟ ಅಂತ ನಾವೆಲ್ಲ ಮಾತಾಡ್ತೀವಿ, ಆದ್ರೆ ಸಾಧಕರು ಹೇಳ್ತಾರೆ ವಿಜ್ಞಾನಿಗಳಾಗೋದು ಬಹಳ ಸುಲಭ, ಸುಜ್ಞಾನಿಗಳಾಗೋದು ಬಹಳ ಕಷ್ಟ. ಹಾಗಾಗಿ ನಮ್ಮ ಮಕ್ಕಳನ್ನು ಸುಜ್ಞಾನಿಗಳನ್ನಾಗಿ ಮಾಡಿದ್ರೆ, ಸಂಸ್ಕಾರವಂತರನ್ನಾಗಿ ಮಾಡಿದ್ರೆ, ಸತ್ಪ್ರಜೆಗಳನ್ನಾಗಿ ಮಾಡಿದ್ರೆ ನಾವು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆ ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರದು. ಆ ನಿಟ್ಟಿನಲ್ಲಿ ಚನ್ನಗಿರಿ ಸಂಸ್ಥೆ
ಈ ಸಣ್ಣ ಸಣ್ಣ ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟು ಒಳ್ಳೆಯ ದಾರಿಯನ್ನು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೆಯಲ್ಲ ನೋಡಿ. ಮಕ್ಕಳಲ್ಲಿ ನಿಮಗೆಲ್ಲ ಕತೆ ಗೊತ್ತಿದೆ, ಅದು ಜಂಬಕೋಳಿ ಒಂದು ಅಜ್ಜಿ ಇರೋದನ್ನೆಲ್ಲ ತೋರಿಸಿದ್ರಲ್ವಾ. ನಾವೇನಾಗಿದ್ದೀವಿ ಅಂತಂದ್ರೆ ಆ ಜಂಬಕೋಳಿದ ರೀತಿಯಲ್ಲೇ ಇದೀವಿ ನಾವೆಲ್ಲ ಬಹಳ ಜನ ಪೋಷಕರು. ನಮ್ಮ ಕೋಳಿ ಇಲ್ದಲೇ ಇದ್ರೆ ಬೆಳಕರಿಯೋದೇ ಇಲ್ಲ, ಸೂರ್ಯ ಉದಯ ಆಗದೇ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲೇ ಇರೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವಂಥ ಈ ಅಜ್ಞಾನವನ್ನು ತೆಗೆದು ಹಾಕಿ ಸುಜ್ಞಾನದ ಕಡೆಗೆ ನಮ್ಮ ವಿಶಾಲವಾಗಿರ್ತಕ್ಕಂಥ ಭಾವನೆಯನ್ನ ಹೃದಯವನ್ನ ಕೊಟ್ರೆ ನಾವು ಕೂಡ ಮದರ್ ತೆರೆಸಾ ಯಾವ ರೀತಿಯಾಗಿರ್ತಕ್ಕಂಥ ಸೇವೆಯನ್ನ ಮಾಡಿದ್ರು ಆ ಸೇವೆಯನ್ನ ಮಾಡಲಿಕ್ಕೆ ನಮ್ಗಳಿಗೂ ಕೂಡ ಅವಕಾಶ ಇರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇಂಥ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಒಳ್ಳೆ ಸೇವೆಯನ್ನ ಮಾಡಿರುವಂತ, ಸಾಧನೆಯನ್ನ ಮಾಡಿರುವಂತ ಇಡೀ ನಾಡಿನ, ಇಡೀ ರಾಜ್ಯದ, ಇಡೀ ದೇಶದ ಎಲ್ಲ ಕ್ರಿಸ್ತ ಮಿಷನರಿಗಳ ಸಾಧನೆ ಅದ್ವಿತೀಯವಾಗಿರ್ತಕ್ಕಂಥದ್ದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ನೀವೆಲ್ಲರೂ ಕಾರ್ಯಕ್ರಮ ಕೊನೆ ಆಗ ತನಕ ಇದ್ದು ನೋಡಿ, ಭಾಗವಹಿಸಿ, ಖುಷಿಪಟ್ಟು ಚಪ್ಪಾಳೆ ಹೊಡೆದು, ಕೇಕೆ ಹೊಡೆಬೇಡ್ರಿ, ಚಪ್ಪಾಳೆ ಹೊಡೆದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನ ಕೋರಿ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಸ್ವಾಮೀಜಿ